ಪಾಪವ ಕಳೆಯೋ ಪರಮ ಪಾವನ ಮಂಗಳವಾಸನೆ. ಸ್ವಾಮಿಯೇ ಶರಣಮಯ್ಯಪ್ಪ. ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದ ಆ ಆದಿಭಾಗ ಎರಿಮಲೆಯ ಆ ಕ್ಷೇತ್ರಕ್ಕೆ ತೆರಳಲು ಇನ್ನು 18 ಕಿಲೋಮೀಟರ್ ಬಾಕಿ ಇದೆ ಸ್ವಾಮಿ. ಈಗ ಪೊನ್ನುಕುನ್ನಂ ಎಂಬ ಒಂದು ಸ್ಥಳದಲ್ಲಿ ನಾವು ಯಾತ್ರೆ ಮಾಡಿದ ಕೊಟ್ಟಾಯಮಿಂದ ಈ ಒಂದು KSRTC ಕೇರಳ ಬಸ್ ಇದೆಯಲ್ಲ, ಅದರಲ್ಲಿ ಇನ್ನು 18 ಕಿಲೋಮೀಟರ್ ದೂರದಲ್ಲಿ ಆ ಒಂದು ಎರಿಮಲೆ ಕ್ಷೇತ್ರ ಇದೆ. ಆ ಎರಿಮಲೆ ಕ್ಷೇತ್ರದಲ್ಲಿ ಇಂದು ಕೇರಳದಲ್ಲಿ ಯಾವುದೇ ಒಂದು ಮಳೆಯ ವಾತಾವರಣ ಇಲ್ಲ, ಬಿಸಿಲಿನ ವಾತಾವರಣ ಇದೆ. ಮತ್ತು ಎಲ್ಲಿ ನೋಡಿದ್ರೂ ಕೂಡ ಯಾವುದೇ ಒಂದು ಮೋಡದ ಯಾವುದೇ ಭೀತಿ ಇಲ್ಲ. ಮತ್ತು ಯಾತ್ರಾರ್ಥಿಗಳು ಕರ್ನಾಟಕದ ಬಹುತೇಕ ಭಾಗಿಗಳು ಈಗ ನಮ್ಮ ಇದೇ ಬಸ್ನಲ್ಲಿ 37 ಸ್ವಾಮಿಗಳು ತುಮಕೂರಿಂದ ಬಂದಿದ್ದಾರೆ. ಈಗ ಮುಂದಿನ ಒಂದು ಅಪ್ಡೇಟನ್ನು ನಾವು ಎರಿಮಲೆಯಲ್ಲಿ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ನೀಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸ್ವಾಮಿ. ಈ ಒಂದು ಹೋಟೆಲ್ ಆರ್ಯಾಸ್ ಅಂತ ಒಂದು ಹೋಟ್ಲಲ್ಲಿ ಸ್ವಾಮಿಗಳು ಕೇರಳ ಒಂದು ಏನು ಬಸ್ ಡ್ರೈವರು ಮತ್ತು ಕಂಡಕ್ಟರ್ ಇದ್ದಾರೆ, ಅವರು ತಿಂಡಿ ತಿನ್ನಲಿಕ್ಕೆ ನಿಲ್ಲಿಸಿದ್ದಾರೆ. ಅದರಂತೆ ನಮ್ಮ ಸ್ವಾಮಿಗಳು ಕೆಲವರು ಕಾಫಿ ಕುಡಿದು ಕಾಲನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು, ಯಾಕೆಂದರೆ ಟ್ರೈನಲ್ಲಿ ಬಂದಿದ್ದರು, ನಡ್ಕೊಂಡು ಮಲಗಿದ್ದು ಕಾಲು ಎಲ್ಲ ಇದಾಗಿರೋದ್ರಿಂದ ಈ ಒಂದು ಎಲ್ಲ ವಿಘ್ನೇಶ್ ಅಂತ ಮೊದಲ ಬಾರಿಗೆ ದೊಡ್ಡ ಪಾದದ ಯಾತ್ರೆಯಲ್ಲಿ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಈ ಮೂಲಕ ಕೇಳ್ತಾ ಇದ್ದೀನಿ ಸ್ವಾಮಿ. ಯಾಕೆಂದರೆ ಮಕ್ಕಳನ್ನು ಕರ್ಕೊಂಡು ಹೋಗೋದು ಎಷ್ಟು ಒಂದು ಬಹುಮುಖ್ಯವಾದ ಪಾತ್ರ. ಅಂದರೆ ನಮಗೆ ಶಕ್ತಿ ಇದ್ದಾಗ ಒಂದು ದೊಡ್ಡ ಪಾದದ ಯಾತ್ರೆಯನ್ನು ತೋರಿಸ್ಬೇಕು. ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಈ ಕಂದನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಇರಲಿ. ಈಗ ಈ ಒಂದು ಬಸ್ಸು ಪಂಪವರೆಗೂ ಇತ್ತು, ಆದರೆ ಬಹುತೇಕ ಎಲ್ಲ ಸ್ವಾಮಿಗಳು ಎರಿಮಲೆ ಇರೋದ್ರಿಂದ ಎರಿಮಲೆಯಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾರೆ. ಈ ಬಸ್ಸಲ್ಲಿ ಎಲ್ಲ ಸೌಲಭ್ಯವಾಗಿ ಎಲ್ಲ ಇದೆ, ಕರೆಕ್ಟಾಗಿದೆ. ಈಗ ಸ್ವಾಮಿಗಳು ಎಲ್ಲ ಪಾಪ ಇಳಿದು ಹೋಗ್ತಾ ಇದ್ದಾರೆ. ಬಸ್ ತೋರಿಸ್ತೀನಿ ಬನ್ನಿ. ನಾನು ನೋಡಿ, ಖಾಲಿ ಬಸ್ ಇದೆ. ಈಗ ಕೆಲವರು ಸ್ವಾಮಿಗಳು ಆರಾಮಾಗಿ ಮಲಗಿದ್ದಾರೆ. 37 ಸ್ವಾಮಿಗಳು ಇದೇ ಬಸ್ನಲ್ಲಿ ಬಂದರು. ನೋಡಿ, ಈ ಸ್ವಾಮಿಗಳು ಪಾಪ ಟಯರ್ಡ್ ಆಗಿಬಿಟ್ಟು ಮಲಗಿಬಿಟ್ಟಿದ್ದಾರೆ. ಎಲ್ಲರೂ ಮಲಗಿದ್ದಾರೆ. ಸ್ವಾಮಿ ಶರಣ ಸಮಯ ಯಾವ ಊರು ಸಮಯ? ತುಮಕೂರು. 37 ಸ್ವಾಮಿಗಳು ನೀವೇನೆ? 37 ಸ್ವಾಮಿಗಳು ಬಂದಿರ ನೀವು? ಏನು ಹೆಸರು ಸಮಯ? ದೊಡ್ಡಪಾದ ಹೋಗ್ತೀರಾ? ಚಿಕ್ಕಪಾದ. ಸ್ವಾಮಿ ಶರಣ ಸಮಯ. ನಿಮ್ಮ ಹೆಸರು ಸಮಯ? ಗೋವರ್ಧನ್. ನೀವು ತುಮಕೂರು. ಯಾರು ನಿಮ್ಮ ಗುರುಸ್ವಾಮಿಗಳ ಹೆಸರು ಸಮಯ? ಅವರು ಸಾಸ್ನವರು. ಸ್ವಾಮಿ ಶರಣ. ಸ್ವಾಮಿ ಶರಣ. ಇಲ್ಲಿ ಇರುಮುಡಿ ಇದೆ, ಇಲ್ಲಿ ಎಲ್ಲ ಇದು ಒಂದು ಎರಿಮಲೆಗೆ 18 ಕಿಲೋಮೀಟರ್ ದೂರದಲ್ಲಿ ಒಂದು ಯಾತ್ರೆಯನ್ನು ಸಾಗ್ತಾ ಇರೋದು ಸ್ವಾಮಿ. ಆದ್ದರಿಂದ ಪ್ರತಿಯೊಬ್ಬ ಯಾತ್ರಾರ್ಥಿಗಳು ಶಬರಿಮಲೆ ಯಾತ್ರೆ ಮಾಡುವವರು 1 ಮಂಡಲ ಕಾಲ ವ್ರತವಿದ್ದು ಶಬರಿಮಲೆ ಯಾತ್ರೆಯನ್ನು ಮಾಡಿ ಅಂತ ಈ ಮೂಲಕ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಸ್ವಾಮಿ ಶರಣ.